ಏನು ಅಂದ್ರೆ ನಂಗೆ ಗೊತ್ತು ನನ್ ಮಾಂಗಲ್ಯ ಗಟ್ಟಿ ಅಂತ. ನನ್ ನಂಬಿಕೆ ಸುಳ್ಳಾಗ್ಲಿಲ್ಲ. ನೀವು ನನ್ ದೇವ್ರು ಅಂದ್ರೆ ಏನು ಅಂದ್ರೆ ಅವತ್ತು ಹೇಳ್ದೆ ಕೇಳ್ದೆ ಹೊರಟೋಗ್ಬಿಟ್ರಲ್ಲ. ಇಷ್ಟು ವರ್ಷ ಎಲ್ಲಿ ಹೋಗ್ಬಿಟ್ಟಿದ್ರಿ? ನಿಮಗ್ ನನ್ನ ಜ್ಞಾಪಕ ಅಂತೂ ಬರ್ಲಿಲ್ಲ, ನಮ್ಮ ಮಕ್ಕಳ ಜ್ಞಾಪಕನೂ ಬರ್ಲಿಲ್ವಾ? ನಿಮ್ಮನ್ನ ಮರ್ತಿದ್ರೆ ತಾನೇ ಜ್ಞಾಪಿಸ್ಕೊಳ್ಳೋಕೆ ಜಾನಕಿ. ನನ್ನ ಹೃದಯ ತುಂಬಾ ನೀವೇ ತುಂಬಿಕೊಂಡಿದ್ರಿ. ನಿಮ್ಮನ್ನ ಯಾವತ್ತು ನೋಡ್ತೀನೋ ಅಂತ ಕಾತರಿಸ್ತಾ ಇದ್ದೆ ಜಾನಕಿ. ಅವತ್ತು ನಾನಿದ್ದ ಪರಿಸ್ಥಿತಿಲಿ ನಿಮ್ಮನ್ನು ಬಿಟ್ಟು ಓಡ್ ಹೋಗದೆ ಹೋಗಿದ್ರೆ ಇವತ್ತು ನಿನ್ನ ನೋಡೋ ಭಾಗ್ಯ ನನಗೆ ಸಿಗ್ತಿರ್ಲಿಲ್ಲ ಜಾನಕಿ. ಎಲ್ಲ ದೇವ್ರ ದಯೆ ಅಂದ್ರೆ. ಏನು ಅಂದ್ರೆ ನಮ್ ರಾಜೀವ್ ಎಲ್ಲಿದ್ದಾನೆ, ಹೇಗಿದ್ದಾನೆ? ರಾಜೀವು? ಓಹೋ, ಅವನಾ? ಅಯ್ಯೋ, ಅವನ್ನ ಬೆಳೆಸಬೇಕಾದ್ರೆ ಎಷ್ಟು ಕಷ್ಟಪಟ್ಟೆ. ಈಗ ಅವನು ಅಮೆರಿಕಾದಲ್ಲಿ ದೊಡ್ಡ ಡಾಕ್ಟರ್ ಆಗಿದ್ದಾನೆ. ಹೌದಾ? ಅಮೆರಿಕಾದಲ್ಲ ಡಾಕ್ಟರ್ ಆಗಿದ್ದಾನ? ಅದ್ ಸರಿ, ನಮ್ಮ ಇನ್ನೊಬ್ಬ ಮಗ ಇದ್ನಲ್ಲ, ಅವನೆಲ್ಲಿ? ರಾಜೇಶ? ಅವನೇ. ನಮ್ ರಾಜೇಶ್ ಈಗ ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ದಾನೆ. ಊರಿ ಅಲ್ಲೋಡಿ ರಾಜೇಶ್. ಜಾನಕಿ, ಪಾಪಿ ಸಮುದ್ರ ಹೊಕ್ಕರು ಮೊಣಕಾಲುದ್ದ ನೀರು ಅನ್ನೋ ಹಾಗೆ ಅವತ್ತು ನಮ್ಮಣ್ಣ ನನಗ್ ಕೈಕೊಳ ಹಾಕ್ಸಕ್ ನೋಡ್ದ. ಇವತ್ತು ನನ್ನ ಮಗನೇ ನನ್ನ ನೇಣಗಂಬ ಹತ್ಸಕ್ ನೋಡ್ತಾ ಇದ್ದಾನೆ. ಯಾಕ್ರಿ ಹಾಗ ಅಪಶಕುನ ನುಡಿತಿದ್ದೀರಾ? ನೀವೇನ್ರಿ ಅಂತ ತಪ್ಪು ಮಾಡಿರೋದು? ನಾನ್ ತಪ್ಪು ಮಾಡ್ತೀನ ಜಾನಕಿ? ನೀನ್ ನಂಬ್ತೀಯಾ? ಎಲ್ಲ ನನ್ನ ಗ್ರಹಚಾರ. ಯಾರೋ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಬೇಕಾಗಿದೆ. ರಾಜೇಶ್ಗೆ ನೀವೇ ತಂದೆ ಅನ್ನೋದು ಗೊತ್ತಾದ್ರೆ ಅವ್ನು ನಿಮ್ಮನ್ನ ಏನು ಮಾಡಲ್ಲ. ಆ ನಂಬಿಕೆ ನನಗಿದೆ. ಜಾನಕಿ, ಈ ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ನಂಬು, ಈ ಪೊಲೀಸ್ನವ್ರು ಮಾತ್ರ ನಂಬೇಡ. ಅವರಿಗೆ ತಂದೆ ತಾಯಿ ಮಗನ ಕರುಣನೇ ಇಲ್ಲ. ಕಾನೂನೇ ಮುಖ್ಯ ಅವರಿಗೆ. ರಾಜೇಶ್ಗೆ ನಾನು ಹೇಳ್ತೀನಿ, ಅವ್ನು ನನ್ನ ಮಾತು ಕೇಳ್ತಾನೆ. ಜಾನಕಿ, ನಿನ್ನ ಮಾಂಗಲ್ಯ ಉಳಿಬೇಕು ತಾನೆ? ನೋಡು, ರಾಜೇಶು ನನ್ನ ಮೇಲೆ ಒಂದು ಸುಳ್ಳು ಸಾಕ್ಷಿ ತಯಾರು ಮಾಡಿ ಫೈಲ್ಸು ಕ್ಯಾಸೆಟ್ ನ ತಂದು ಮನೇಲಿ ಇಟ್ಟಿದಾನಂತೆ. ಫೈಲ್ಸ್ ಇಲ್ದೇ ಇದ್ರು ಪರವಾಗಿಲ್ಲ, ನನಗೆ ಆ ಕ್ಯಾಸೆಟ್ ಸಿಕ್ಬಿಟ್ರೆ ಸಾಕು. ಅದನ್ನಿಟ್ಟು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಬಿಡ್ತೀನಿ. ಆಮೇಲೆ ನಾವಿಬ್ರು ಸಾಯೋವರೆಗೂ ಸುಖವಾಗಿರ್ಬೋದು. ತಂದ್ಕೊಡ್ತೀಯಾ? ನಿನ್ ಮಾಂಗಲ್ಯ ಉಳಿಬೇಕು ತಾನೆ? ಸ್ವಲ್ಪ ಇರಿ, ಮೊನ್ನೆ ರಾಜೇಶ್ ಒಂದು ಫೈಲ್ ತಂದು ಕೊಟ್ಟಿದ್ದ. ಇರಿ ಬಂದೆ. ನೀವು ಬನ್ನಿ ಅಂದ್ರೆ ಬನ್ನಿ. ಬಂದೆ. ಸ್ಟಾಪ್ ದ ಬೇಬಿ. ಅಪ್! ನೀನ್ ಇಷ್ಟು ಸುಲಭವಾಗಿ ನನ್ ಮನೇಲೆ ಸಿಗ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ರಾಜೇಶ್, ಎಂತ ಕೆಲಸ ಮಾಡ್ತಾ ಇದ್ದೆ? ಇವ್ರನ್ನ ಯಾರು ಅಂತ ಅಂದ್ಕೊಂಡಿದ್ಯಾ? ನಿನ್ಗೆ ಜನ್ಮ ಕೊಟ್ಟು ತಂದೇನಪ್ಪ. ಹೌದು ಕಣಪ್ಪ. ನಿನ್ ತಂದೆಗೆ ಬೇಡಿ ಹಾಕ್ತಾ ಇದೆಯೇನೋ? ಇಂಥವ್ನ ನನ್ನ ತಂದೆ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಿನ್ನ ಹೆತ್ತು ತಾಯಿ ಹೇಳ್ತಾ ಇದ್ದೀನಿ, ಅವ್ರನ್ನ ಬಿಟ್ಬಿಡು. ತಾಯಿ ಮಗ ಅನ್ನೋದಲ್ಲ ಮನೇಲಿ. ಇವನೊಬ್ಬ ದೇಶದ್ರೋಹಿ. ಕಾನೂನು ಪ್ರಕಾರ ಇವನ್ ಶಿಕ್ಷೆ ಆಗ್ಲೇಬೇಕು. ಮೂವ್ ಮೂವ್. ರಾಜೇಶ್, ಮಾ, ನನ್ನ ಕ್ಷಮಿಸ್ಬಿಡು. ಐ ಆಮ್ ಸಾರಿ. ರಾಜೇಶ್. ಹೇ, ಮೂವ್ ಯೋರ್ ಬ್ಯಾಸ್ಟರ್ಡ್. ಅಮ್ಮ ನಂದಿನಿ, ನಿನ್ನ ಕೈ ಜೋಡಿಸಿ ಬೇಡ್ಕೊಳ್ತೇನೆ. 20 ವರ್ಷಗಳ ನಂತರ ನನ್ನ ದೇವರು ನನಗೆ ಸಿಕ್ಕಿದ್ದಾರೆ. ನನ್ನ ಮಾಂಗಲ್ಯ ಉಳಿಸ್ಕೊಡಮ್ಮ. ಅತ್ತೆ, ಅವ್ರು ಎಷ್ಟು ಜನರ ಮಾಂಗಲ್ಯ ಕಿತ್ತಿದ್ದಾರೆ ನಿಮಗ್ ಗೊತ್ತಾ? ನಿನ್ಗೆ ಯಾಕೆ ಗೊತ್ತು? ನೀನ್ ನೋಡಿದ್ಯಾ? ನೋಡ್ದವಳು ಹಾಗೆ ಮಾತಾಡ್ತಿದ್ಯಲ್ಲ. ಅತ್ತೆ, ತಗೋಪ್ಪ. ಬರ್ತೀನತ್ತೆ. ಅಜ್ಜಿ ಬರ್ತೀನಿ, ಟಾಟಾ.
ಬೇಬಿ ಬಚಾವ್ ಆಗ್ಬೇಕಾದ್ರೆ ಆ ನಂದಿನಿ ಕೋರ್ಟಿಗೆ ಬರ್ಕೊಡುದು, ಅದನ್ನ ನೀವು ನೋಡ್ಕೊಳ್ಳಿ. ಬಾಬು, ಸ್ಕೂಲ್ ಬಿಟ್ಮೇಲೆ ಇಲ್ಲೇ ಇರ್ಬೇಕು. ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಸರಿ ಮಮ್ಮಿ, ಟಾಟಾ. ಟಾಟಾ. ಎಕ್ಸ್ಕ್ಯೂಸ್ ಮೀ. ಎಸ್. ಇವರ ಆನರ್, ಎಸ್. ಗಂಟೆ 12 ಆಯ್ತು. ಕೋರ್ಟ್ ಪ್ರಾರಂಭವಾಗಿ 1 ಗಂಟೆ ಆಯ್ತು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ನೂ ಬಂದಿಲ್ಲ. ಯಾಕೆ ಬಂದಿಲ್ಲ? ಪೊಲೀಸ್ ಸಾಹೇಬ್ರೆ, ನಿಮ್ಮ ಹಣೆ ಬರನೇ ಇಷ್ಟು. ಅವರೇ ಬರ್ತಾರೋ ಅಥವಾ ನೀವೇ ಕರ್ಕೊಂಡ್ ಬರ್ಬೇಕೋ ಹೇಳ್ಬಿಡಿ. ನನಗಿರೋದು ಇದೊಂದೇ ಕೇಸ್ ಅಲ್ಲ, ಅಳ್ಳಾಡ್ಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಬೇಕಾದಷ್ಟು ಕೋರ್ಟ್ಗಳಿಗೆ ಹೋಗ್ಬೇಕು. ಎಕ್ಸ್ಕ್ಯೂಸ್ ಮಿ ಸರ್, ಯುವರ್ ಆನರ್, ಅವ್ರು ಈಗ ಬಂದ್ಬಿಡ್ತಾರೆ. ಓ, ಸಾಕ್ಷಿಗಳನ್ನ ಹುಡುಕ್ತಾ ಇರ್ಬೇಕು. ನಿಮ್ಮ ಹತ್ರ ಸಾಕ್ಷಿಗಳು ಬೇಕಾದಷ್ಟು ಇರ್ಬೇಕಲ್ಲ. ಇವರ ಆನರ್, ಸುಮ್ಮನೆ ಕೋರ್ಟಿನ ಟೈಮ್ ವೇಸ್ಟು ಅಷ್ಟೇ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಬರೋದಿಲ್ಲ, ಕೇಸ್ ನಡೆಯೋದಿಲ್ಲ. ನೋ ಯುವರ್ ಆನರ್, ಅವ್ರು ಬಂದೇ ಬರ್ತಾರೆ. ಅವ್ರು ಬರೋವರೆಗೂ ಇಲ್ಲಿ ಕಾಯ್ತಾ ಕೂತ್ಕೊಳ್ಳೋದಕ್ಕೆ ಬಸ್ ಸ್ಟಾಪ್ ಕೆಟ್ಟೋಯ್ತಾ? ಇವರ ಆನರ್, ಫಸ್ಟ್ ಆಫ್ ಆಲ್ ಪ್ರೈಮಾ ಫೇಸಿ ಕೇಸೇ ಇಲ್ಲ. ಬೇಕಾದ್ರೆ ಇನ್ನೊಂದು ದಿವಸ ನಡೆಸ್ಕೊಳ್ಳಿ. ಅದು ಏನೋ ಸಾಕ್ಷಿಗಳು ಇದ್ರೆ. ಬಿಬಿ ಅಂದ್ರೆ ಯಾರು? ಮಾಯಾಪುರದಲ್ಲೇ ದೊಡ್ಡ ಗಣ್ಯ ವ್ಯಕ್ತಿ, ಇಂಟರ್ನ್ಯಾಷನಲ್ ಫಿಗರ್, ಎಲ್ರಿಗೂ ಬೇಕಾಗಿರ್ತಕ್ಕಂಥವ್ರು. ಇವ್ರ ವಿರುದ್ಧ ಯಾರು ಸಾಕ್ಷಿ ಹೇಳೋದಿಲ್ಲ. ಯಾಕೆಂದ್ರೆ ಇವ್ರು ತಪ್ಪೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಇವ್ರನ್ನ ಅರೆಸ್ಟ್ ಮಾಡಿರೋದೇ ತಪ್ಪು. ಜೊತೆಗೆ ಇವ್ರನ್ನ ಕಸ್ಟಡಿನಲ್ಲಿ ಇಟ್ಟಿರೋದು ಮಹಾ ತಪ್ಪು. ಅನ್ಲಾಫುಲ್. ನನ್ನ ಕಕ್ಷಿದಾರನ್ನ ಜಾಮೀನಿನ ಮೇಲೆ ತಾವು ತಕ್ಷಣ ಬಿಡುಗಡೆ ಮಾಡಲೇಬೇಕು. ನೋ ಯುವರ್ ಆನರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಂದ ತಕ್ಷಣ ಇಟ್ ಬಿ ಪ್ರೂವ್ಡ್ ದಟ್ ದಿಸ್ ಇಸ್ ಅ ಕೇಸ್ ಆಫ್ ಕಾಗ್ನಿಸಬಲ್ ಅಫೆನ್ಸ್. ಈ ಬೇಬಿ ಮಾಡಿರೋ ಹೀನಿಯಸ್ ಕ್ರೈಮ್ಸ್ ನಿಮಗೆ ಗೊತ್ತಾಗುತ್ತೆ. ಇಂಥವನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಿದ್ರೆ he will try to destroy all the evidences. ಮೈ ಡಿಯರ್ ಪೊಲೀಸ್ ಆಫೀಸರ್, ಕೇಸ್ ಹಾಕೋದು ಮುಖ್ಯ ಅಲ್ಲ, ಸಾಕ್ಷಿಗಳನ್ನ ಹಿಡಿಯೋದು ಬಹಳ ಮುಖ್ಯ. ಇನ್ಮೇಲೆ ಸಾಕ್ಷಿಗಳನ್ನ ಹಿಡಿದು ಬಂದೋಬಸ್ತ್ ಮಾಡಿಕೊಂಡು ಆಮೇಲೆ ಕೇಸ್ ಹಾಕಿ. ಅಲ್ಲಿ ತನಕ ಇಂಥ ಗಣ್ಯ ವ್ಯಕ್ತಿಗಳನ್ನ ನಿಮಗಿಷ್ಟ ಬಂದ ಹಾಗೆ ಕಸ್ಟಡಿನಲ್ಲಿ ಇರ್ತಕ್ಕಂಥದ್ದು ಸಾಧ್ಯವಿಲ್ಲ. ಯುವರ್ ಆನರ್, there is no provision in the law to keep my client in the custody. I pray for immediate release. That's all. ನೋ ಯುವರ್ ಆನರ್. ಈ ಬೇಬಿನ ನಿಜವಾದ ಕ್ರಿಮಿನಲ್ ಅಂತ ಪ್ರೂವ್ ಮಾಡೋದಕ್ಕೆ ಬೇಕಾದ ಸಾಕ್ಷಿಗಳು ನನ್ನ ಹತ್ರ ಇದೆ. ಇಂಥ ಕ್ರಿಮಿನಲ್ಸ್ನ ಯಾವುದೇ ಕಾರಣಕ್ಕೂ ಜಾಮೀನು ಮೇಲೆ ಬಿಡ್ಕೂಡ್ದು. ಇವನು ಮಾಡಿದ ದೇಶದ್ರೋಹದ ಕೆಲಸ ಏನು ಅಂತ ಈ ಕ್ಯಾಸೆಟ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ತಗೊಳ್ಳಿ. ಅರೇಂಜ್ ಫಾರ್ ದಿ ಟೇಪ್ ರೆಕಾರ್ಡರ್. I object, Your Honor. ವಾಟ್ ಫಾರ್? Evidence. ಇನ್ನು ಎವಿಡೆನ್ಸ್ ಸ್ಟೇಜ್ ಮುಗಿದಿಲ್ಲ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯುವರ್ ಆನರ್, ಇದನ್ನ ಕೇಳೋದಕ್ಕೆ ಕೋರ್ಟ್ ಹಾಲ್ಗೆ ಬರ್ಬೇಕಾಗಿತ್ತ? ಬೇಕಾದಷ್ಟು ಕ್ಯಾಬ್ರೆಗಳಿವೆ, ಅಲ್ಲಿ ಹೋಗ್ಬಹುದು. ಸುಮ್ಮನೆ ಕೋರ್ಟ್ ಸಮಯನೂ ಆಳು, ಜೊತೆಗೆ ನನ್ನ ಸಮಯನೂ ಆಳು. ವಾಟ್ ಈಸ್ ದಿಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್? ಯುವರ್ ಆನರ್, ಇದರಲ್ಲೇನೋ ಅಚಾತುರ್ಯ ನಡೆದಿದೆ. ಇದು ಬಿಬಿ ಕೈವಾಡನೆ. ಆದ್ರೆ ಯುವರ್ ಆನರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸತ್ಯಕ್ಕೆ ಯಾವತ್ತಿಗೂ ಸಾವಿಲ್ಲ. ಈ ಬಿಬಿ ಎಂಥ ಕಿರಾತಕ ಅನ್ನೋದಕ್ಕೆ ನಾನೇ ಸಾಕ್ಷಿ. ಯುವರ್ ಆನರ್, ಟುಡೇ ಐ ವಿಲ್ ಟೆಲ್ ಯು ನೇಕೆಡ್ ಟ್ರೂತ್. ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನು ಸುಮಂಗ್ಲಿ ಅಲ್ಲ, ನಾನು ಅಮಂಗ್ಲಿ. Yes, I'm a widow. I'm a widow of Rajesh. I'm a widow. I'm a widow of Rajesh. ನನ್ನ ಕುಂಕುಮ ನಳಿಸ್ತವನು ಇವನೇ.
ನನ್ನ ಗಂಡನ ಕೊಂದ ಕಿರಾತಕ ಇವನೇ. ಯುವರ್ ಆನರ್, ಯಾವ ಹಿಂದೂ ಸ್ತ್ರೀನೂ ಮಾಡಿದಂತಹ ಸಾಹಸನ ನಾನು ಮಾಡಿದ್ದೀನಿ. ಯಾಕೆ? ನನ್ನ ಗಂಡನ ಆಸೆ ನೆರವೇರಿಸಬೇಕು, ಅವರ ಕರ್ತವ್ಯ ಪೂರ್ತಿ ಮಾಡಬೇಕು ಅಂತ ಈ ಚಂಡಾಲನ, ದೇಶದ್ರೋಹಿನ, ಕಿರಾತಕನ ಈ ನ್ಯಾಯಾಲಯದಲ್ಲಿ ನಿಲ್ಲಿಸಬೇಕು, ಅವನಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋದೇ ಅವರ ಆಸೆ. ಅದಕ್ಕೆ ಅಮಂಗಲಿ ಆಗಿತ್ತು ನಾನು ಸುಮಂಗಲಿ ಆಗಿ ನಟಿಸ್ದೆ. ನನ್ನ ಇಷ್ಟು ವರ್ಷ ಸರ್ವಿಸ್ ನಲ್ಲಿ ಎಷ್ಟೋ ಕೇಸ್ಗಳನ್ನು ನೋಡಿದ್ದೀನಿ. ಆದರೆ ತಾನು ಹಿಡಿದ ಕೇಸ್ನ ಗೆಲ್ಲೇಬೇಕು ಅಂತ ಗಂಡ ಬದುಕಿರೋವಾಗಲೇ ತಾಳಿಯನ್ನು ಕಿತ್ತು ಹಾಕಿದ ಪತಿವ್ರತೆಯನ್ನ ನಾನು ಇದುವರೆಗೂ ನೋಡಿರ್ಲಿಲ್ಲ. ಇವತ್ತೇ ಮೊದಲು ನಾನು ನೋಡ್ತಾ ಇರೋದು. ಅಮ್ಮ ಪ್ರಾಸಿಕ್ಯೂಟರ್ ಅಮ್ಮ, ನಿನ್ನ ಗಂಡ ಸತ್ತು ಹೋಗ್ಬಿಟ್ಟಿದ್ದಾನೆ ಅಂದ್ಮೇಲೆ ಇವನು ಯಾರು? ಓಹೋ, ನೀವೇನು ಸತಿ ಸಾವಿತ್ರಿನೋ ಯಮನ ಜೊತೆ ಹೋರಾಟ ಮಾಡಿ ಗಂಡನ ಪಡ್ಕೊಂಡು ಬಂದ್ಬಿಡೋದಕ್ಕೆ. ಯುವರ್ ಆನರ್, ನೋಟ್ ದಿಸ್ ಪಾಯಿಂಟ್. ಎಂತ ಒಳ್ಳೆ ಕಟ್ಟು ಕತೆ ಅಲ್ಲ. ಅಲ್ಲ, ಇದು ಕತೆ ಅಲ್ಲ. ಸತ್ಯ, ಧರ್ಮ, ನ್ಯಾಯನ ಉಳಿಸೋದಕ್ಕೋಸ್ಕರ ನನ್ನ ಗಂಡನಾಗಿ ನಡೆಸೋದಕ್ಕೆ ಒಪ್ಕೊಂಡ ಮಹಾನ್ ವ್ಯಕ್ತಿ ರಾಜೇಶ್ವರ ತಮ್ಮ ರಾಜೀವ. ಹೇಳಪ್ಪ ಇನ್ನೊಂದು ಕತೆ. No, it's a fact. Truth is stranger than fiction.